ರೆಸ್ಟೋರೆಂಟ್ ಸ್ಟೈಲ್ ಬಟರ್ ಚಿಕನ್ ಹೇಗೆ ಮಾಡೋದು ಮನೇಲೇನೆ ವಿತ್ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಅಂತ ಬನ್ನಿ ನೋಡೋಣ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕುಕಿಂಗ್ ಜರ್ನಿ. ಸೊ ಸಂಡೇ ಸ್ಪೆಷಲ್ ಆಗಿ ನಮ್ಮ ಮನೇಲಿ ಇವತ್ತು ಬಟರ್ ಚಿಕನ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಚಿಕನ್ನ ಕ್ಲೀನಾಗಿ ತೊಳೆದು ಅದಕ್ಕೆ ಉಪ್ಪು, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಒಂಚೂರು ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಒಂದು ಬಾಣಲಿ ಸ್ಟವ್ ಆನ್ ಮಾಡಿ ಬಾಣಲಿ ಇಡಿ. ಬಟರ್ ಚಿಕನ್ ಆಗಿರೋದ್ರಿಂದ ಈ ಚಿಕನ್ನ ನಾವು ಬೆಣ್ಣೆಲೇನೆ ಫ್ರೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು 1 ಸ್ಪೂನ್ ಬಟರ್ ಹಾಕೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಟಿದೀವಲ್ಲ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನ ಹಾಕಿ ಬರೀ ಬಟ್ರಲ್ಲೇನೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀರು ಏನು ಹಾಕಬಾರ್ದು. ಹಾಗೇನೆ ಚಿಕನ್ ಅಲ್ಲಿರೋ ನೀರು ಫುಲ್ ಎವಾಪರೇಟ್ ಆಗಿ ಅದು ಸಾಫ್ಟ್ ಆಗೋವರೆಗೂ ಅದನ್ನ ಫ್ರೈ ಮಾಡಿ ಇಟ್ಕೊಳ್ಳೋಣ. ಸೊ ಇದನ್ನ ಫ್ರೈ ಮಾಡಕ್ಕಿಟ್ಟು ಇನ್ನೊಂದು ಸ್ಟವ್ ಆನ್ ಮಾಡಿ ಇನ್ನೊಂದು ಪ್ಯಾನ್ ಇಡಿ. ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಫಸ್ಟ್ ಎಣ್ಣೆ ಹಾಕೋಣ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಈಗ ಗ್ರೇವಿಗೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ನ ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಸೊ 1 ಟೇಬಲ್ ಸ್ಪೂನ್ ಎಣ್ಣೆ. ನಾನಿಲ್ಲಿ ಒಂದು 2 ರಿಂದ 3 ಈರುಳ್ಳಿ ತಗೊಂಡಿದ್ದೀನಿ. ಚಿಕನ್ ಆಲ್ಮೋಸ್ಟ್ ಆಲ್ 1 ರಿಂದ 1.5 kg ಇದೆ. ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ ಹಾಕಿ ಶಾಲೋ ಫ್ರೈ ಮಾಡ್ಕೊಳ್ಳಿ. ಇದಾದ ಮೇಲೆ ಒಂಚೂರು ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಪೈನಾಪಲ್ ಹೂವು ಇದಿಷ್ಟು ಹಾಕಿ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿ. ಇದಾದ ಮೇಲೆ ಗೋಡಂಬಿ ಹಾಕೋಣ. ನಾನಿಲ್ಲಿ 50 ಗ್ರಾಮ್ ಅಷ್ಟು ಗೋಡಂಬಿ ತಗೊಂಡಿದ್ದೀನಿ. ಏನಕ್ಕಂದ್ರೆ ಗ್ರೇವಿ ಬರಬೇಕಲ್ವಾ, ಹಾಗಾಗಿ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆದಮೇಲೆ ಟೊಮೊಟೊ ದಪ್ಪದಾಗೆ ಕಟ್ ಮಾಡಿ, ನಾನಿಲ್ಲಿ 2 ರಿಂದ 3 ಟೊಮೊಟೊ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಆದ್ರೆ, ದೊಡ್ಡದಾದ್ರೆ ನೀವು 2 ಸಾಕಾಗತ್ತೆ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದೇನು ತುಂಬಾ ಏನು ಫ್ರೈ ಆಗಬೇಕು ಅಂತಿಲ್ಲ. ಇದನ್ನ ನಾವು ಪೇಸ್ಟ್ ಮಾಡ್ತೀವಲ್ವಾ, ಹಾಗಾಗಿ ಮೆತ್ತಗಾದ್ರೆ ಸಾಕು. ಇದು ನೋಡಿ ಮೆತ್ತಗಾಗಿದೆ. ಈಗ ಇದಾದ ಮೇಲೆ ಇದಕ್ಕೇನೆ ಒಂಚೂರು ಖಾರದ ಪುಡಿ, ಧನಿಯಾ ಪುಡಿ 2 ಹಾಕಿ ತಣ್ಣಕ್ಕಾಗಕ್ಕೆ ಬಿಟ್ಬಿಡಿ. ಇದು ತಣ್ಣಕ್ ಆದ್ಮೇಲೆನೆ ನೀವು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗೆ ಮಾಡಿದ್ರೆ ಟೇಸ್ಟ್ ಚೇಂಜ್ ಆಗತ್ತೆ. ಜೊತೆಗೆ ತುಂಬಾ ಪೇಸ್ಟ್ ಕೂಡ ಫೈನ್ ಪೇಸ್ಟ್ ಆಗಬೇಕು, ಅದಾಗಲ್ಲ. ಸೊ ಇದನ್ನ ತಣ್ಣಕ್ಕಾಗಕ್ಕೆ ಬಿಟ್ಬಿಟ್ಟು ಫುಲ್ ತಣ್ಣಕ್ಕಾದ್ಮೇಲೆ ಮಿಕ್ಸಿಲಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಾವು ಅವಾಗಲೇ ಬಾಣಲಿ ಇಟ್ಟಿದ್ವಲ್ಲ, ಅದೇ ಪ್ಯಾನಿಗೆನೆ ಈಗ 1 ಸ್ಪೂನ್ ಎಣ್ಣೆ ಮತ್ತೆ ಬೆಣ್ಣೆ. ಫಸ್ಟ್ ಎಣ್ಣೆ ಹಾಕಿ ಅದಾದ್ಮೇಲೆ ಬೆಣ್ಣೆ ಹಾಕಿ, ಸೊ ದಟ್ ಬೆಣ್ಣೆ ಸೀದು ಹೋಗಲ್ಲ. ಇಲ್ಲಿ ನಾನು ಆಲ್ಮೋಸ್ಟ್ ಆಲ್ 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ 1 ಸ್ಪೂನ್ ಬೆಣ್ಣೆ ತಗೊಂಡಿದ್ದೀನಿ. 2 ಹಾಕಿ ಬಿಸಿ ಆದ್ಮೇಲೆ 2 ರಿಂದ 3 ಹಸಿಮೆಣಸಿನ್ಕಾಯಿ ಜಸ್ಟ್ ಮಧ್ಯದಲ್ಲಿ ಸ್ಲಿಟ್ ಮಾಡಿ ಹಾಕಿ, ಅದಾದ್ಮೇಲೆ 1 ಚಿಕ್ಕ ಈರುಳ್ಳಿ ಮೀಡಿಯಂ ಸೈಜ್ ಸಣ್ಣದಾಗಿ ಕಟ್ ಮಾಡಿ ಈ ಬೆಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ಒಂಚೂರು ಕಸೂರಿ ಮೇಥಿನೂ ಹಾಕಿ ಒಂದ್ಸರಿ ಫ್ರೈ ಮಾಡಿ. ಸೊ ಈ ತರ ಮಾಡೋದ್ರಿಂದ ಏನಾಗತ್ತೆ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗತ್ತೆ. ಜೊತೆಗೆ ಆ ಕಸೂರಿ ಮೇಥಿ ಘಮ ಬಟರ್ ಚಿಕನ್ ಅಲ್ಲಿ ತುಂಬಾ ಚೆನ್ನಾಗಿರತ್ತೆ. ಸೊ ಇದು ನೋಡಿ, ಕಸೂರಿ ಮೇಥಿ ಮತ್ತೆ ಈರುಳ್ಳಿ 2 ಫ್ರೈ ಆಗಿದೆ. ಇದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅವಾಗ್ಲೇ ಏನ್ ಫ್ರೈ ಮಾಡಿ ಮಿಕ್ಸಿಲಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಳ್ಳಿ. ಅದೇ ಮಿಕ್ಸಿ ಜಾರಿಗೆನೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಾಯಿಸಿ ನೀರು ಹಾಕಿ. ನಿಮ್ ಥಿಕ್ನೆಸ್ ನೋಡ್ಕೊಳ್ಳಿ, ಬಿಕಾಸ್ ಚಿಕನ್ ಬೇರೆ ಹಾಕ್ತಿವಲ್ವಾ, ಹಾಗಾಗಿ ನೋಡ್ಕೊಂಡು ಹಾಕಿ. ಅದಾದ ಮೇಲೆ ಇದಕ್ಕೊಂಚೂರು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಬಿಕಾಸ್ ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿದಾಗ ಉಪ್ಪು ಹಾಕಿದೀವಲ್ವಾ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕಿ. ಆಮೇಲೆ ಬಟರ್ಲ್ ಕೂಡ ಸ್ವಲ್ಪ ಸಾಲ್ಟ್ನೆಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೆ ಹಾಕಿ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೊಂಚೂರು ಗರಂ ಮಸಾಲ ಕೂಡ ಆಡ್ ಮಾಡಿ ತಿರುಗಿಸಾದ್ಮೇಲೆ ನಾವೇನು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಸಪ್ರೇಟ್ ಆಗಿ ಬಟ್ರಲ್ಲಿ, ಅದನ್ನು ಕೂಡ ಹಾಕಿ
ಒಂದು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ಆ ಮಸಾಲೆ ಏನಿದೆ ಅಲ್ವಾ ಅದು ಪೂರಾ ಚಿಕನ್ಗೂ ಹಿಡಿಯತ್ತೆ. ಜೊತೆಗೆ ಚಿಕನ್ ಫ್ರೈ ಮಾಡಿದೀವಲ್ಲ ಅದರ ಫ್ಲೇವರ್ ಕೂಡ ಗ್ರೇವಿಗೆ ಚೆನ್ನಾಗಿ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಾದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರತ್ತೆ. ಇದಾದ್ಮೇಲೆ ಈಗ ಫೈನಲ್ ಟಚ್ಗೆ ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ, ಅದರ ಜೊತೆಗೆ ಒಂಚೂರು ಕೊತ್ತಂಬರಿ ಕೂಡ ಹಾಕಾಗಿ ಲಾಸ್ಟಲ್ಲಿ ಗಾರ್ನಿಷ್ಗೆ ಒಂಚೂರು ಬಟರ್ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಾದ್ಮೇಲೆ ಬಟರ್ ಹಾಕಿ ಮತ್ತೆ ತಿರ್ಗಾ ಕುದಿಸೋದೇನು ಬೇಡ, ಒಂದ್ಸರಿ ತಿರುಗಿಸಿ. ಸೊ ರೆಸ್ಟೋರೆಂಟ್ ಸ್ಟೈಲ್ ಬಟರ್ ಚಿಕನ್ ರೆಡಿ ಇದೆ. ಸೊ ನೀವು ಇದನ್ನ ಗೀ ರೈಸ್ ಜೊತೆಗೆ, ಪರೋಟಾ ಜೊತೆಗೆ, ಚಪಾತಿ ಜೊತೆಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ನಾನು ಹೇಳಿರೋ ಸ್ಟೈಲಲ್ಲಿ ಒಂದ್ಸರಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಮತ್ತು ನನ್ನ ಚಾನೆಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.